ಸಿಗವ್ರಿ ಅಲ್ವಾ, ಕಾಯ್ಕೊಂಡಿರ್ಬೇಕು ಹೇಳಿ. ಜೋಬಲ್ಲಿ ಈ ಕಾಯಿನ್ ಎಲ್ಲ ನನ್ನ ಜೋಬಲ್ಲಿ ಹಾಕೊಂಡೋದ್ರೆ ಪ್ಯಾಂಟ್ ಕೆಳಗೆ ಬರ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಷ್ಟನೇ ದಿನದ್ದು? 40 ಎಲ್ಲರಿಗೂ ನಮಸ್ಕಾರ. ಇವತ್ತು 41ನೇ ದಿನ ಚಾಲೆಂಜು. ಕಸ್ಟಮರ್ ಲೊಕೇಶನ್ ಇದ್ದೀನಿ, ಡೆಲಿವರಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಂತರ ಟೋಟಲ್ ಪಾರ್ಸಲ್ ಬಂದ್ಬಿಟ್ಟು 92 ಪಾರ್ಸಲ್ ಇದೆ. ಇವಾಗ ಟೈಮು ತೋರ್ಸೋಕ್ಕಾಗ್ತಿಲ್ಲ. ಟೈಮು 8:45. ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ. ಇಲ್ಲಿ ಫಸ್ಟ್ ಲೊಕೇಶನಲ್ಲೇ 4 ಒಂದೇ ಅಪಾರ್ಟ್ಮೆಂಟು. ಇವತ್ತೇನು ಜಾಸ್ತಿ ಲೋಕಲ್ ಏನಿಲ್ಲ, ಡೈಲಿ ನನಗೆ ಅಪಾರ್ಟ್ಮೆಂಟೇ ಬರೋದು. 4 ಇದೆ. ಇದನ್ನು ಡೆಲಿವರಿ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಬನ್ನಿ ಡೆಲಿವರಿ ಸ್ಟಾರ್ಟ್ ಮಾಡೋಣ. ಹಲೋ ಹೇಳಿ ಸರ್. OTP ಈ OTP ಹೇಳಿಸೋದ್ರಲ್ಲಿ ನಾನು ಕೆಲಸ 2 ಪಾರ್ಸಲ್ ಡೆಲಿವರಿ ಮಾಡ್ತಿದ್ದೆ ನಾನು. ಓಕೆ. ಅಜ್ಜಿ ಫೋನ್ ಮಾಡ್ಬಿಟ್ಟು ಹೋಲ್ಡಲ್ಲಿ ಇಡ್ತಾರೆ. ಫೋನ್ ಆನ್ಸರ್ ಮಾಡಿಬಿಟ್ಟು ಹೋಲ್ಡಲ್ಲೇ ಸಿಗವ್ರಿ ಅಲ್ವಾ, ಕಾಯ್ಕೊಂಡಿರ್ಬೇಕು ಹೇಳಿ. ಸುಮ್ಮನೆ 1 ನಿಮಿಷ 10 ಸೆಕೆಂಡೇ ಸಾಕಾಗಲ್ಲ ಒಂದು OTP ಹೇಳೋಕ್ಕೆ. 10 ಸೆಕೆಂಡು OTP ಹೇಳೋದಕ್ಕೆ 2 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಹೋಲ್ಡಲ್ಲಿ ಇಟ್ಬಿಟ್ಟು ಬೇರೆಯವ್ರ ಜೊತೆ ಎಲ್ಲ ಮಾತಾಡ್ತೀನಿ. 10:15 ಟೈಮು. ಇನ್ನು 47 ಪಾರ್ಸಲ್ ಪೆಂಡಿಂಗ್ ಇದೆ. 12 ಗಂಟೆ ಒಳಗೆ ಮುಗಿಸ್ಬೇಕು. ಬನ್ನಿ ಮುಗಿಸೋಣ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 + 10 $4,130 ರೂಪಾಯಿ. 4,100 ರೂಪಾಯಿ ನೋಟ್ ಕೊಟ್ಟು ಇನ್ನು 31 ರೂಪಾಯಿ ಕಾಯಿನ್ ಕೊಟ್ಟಿದ್ದಾರೆ. ಇದನ್ನು ನನ್ನ ಜೋಬಲ್ಲಿ, ಈ ಕಾಯಿನ್ ಎಲ್ಲ ನನ್ನ ಜೋಬಲ್ಲಿ ಹಾಕೊಂಡೋದ್ರೆ ಪ್ಯಾಂಟ್ ಕೆಳಗೆ ಬರ್ತದೆ. ಇದು ಈ ಕಾಯಿನ್ ಎಲ್ಲ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ನಡ್ಕೊಂಡು ಹೋದಾಗಲೆಲ್ಲ ನನ್ನ ಪ್ಯಾಂಟ್ನೆಲ್ಲ ಮೇಲೆ ಎಳ್ಕೊಂಡು ಹೋಗಬೇಕು. ಇವಾಗ ನಾನು ಗಾಡಿ ಡಿಕ್ಕಿಲಿ ಇರ್ತೀನಿ ಅಷ್ಟೆ. ಈಗ ಥ್ಯಾಂಕ್ ಯು. ಕೆಲಸ ಮುಗಿಯೋ ಟೈಮಲ್ಲಿ ಏನೋ ನಿಂತಲ್ಲಿ ಕೆಲಸ ಮಾಡೋದು ಮಾಡ್ತೀಯ, ಸರಿಯಾಗಿ ಮಾಡ್ಬೇಕು ತಾನೆ. ಅವ್ರ ಪಾರ್ಸಲ್ ಇವ್ರ ಪಾರ್ಸಲ್ ಅವ್ರಿಗೆ ಏನೋ ಕೊಡ್ತೀನಿ ನಾನು. ಮೇಡಮ್ ಪಾರ್ಸಲ್ ಎಕ್ಸ್ಚೇಂಜ್. ಸಾರಿ ಮೇಡಮ್, ನನ್ನ ಫ್ರೆಂಡ್ ಇವರು ಇನ್ನೂ ಓಪನೇ ಮಾಡಿಲ್ಲ ಪಾರ್ಸಲ್. ಹಂಗೆ ಐತೆ. ಏನು ಆಗಲೇ ಮಾಡಿದ್ದೆಲ್ಲ 30 ದಿನದಲ್ಲಿ ಆಗಲೇ 2ನೇ ಸಲ ನೀನು ಮಾಡ್ತಿರೋದಿತ್ತಲ್ಲ. ಆ ಮೇಡಮ್ ಹೇಳಿದ್ಮೇಲೆ ಸರಿ ಆಯಿತು. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಪಾರ್ಸಲ್ ನಂದಲ್ಲ ಅಂತ ಅವರು ಇಂಗ್ಲೀಷಲ್ಲಿ ಹೇಳಿದ್ರು. ಈಗ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಟೈಮ್ ವೇಸ್ಟ್ ಆಯ್ತಾ? 2 ನಿಮಿಷ ಟೈಮ್ ವೇಸ್ಟ್ ಆಯ್ತಾ ನಿಮಗೆ? ಇದೇ 2 ನಿಮಿಷ ಟೈಮ್ ಇದ್ದೀರಾ. ಒಂದು ಪಾರ್ಸಲ್ ಡೆಲಿವರಿ ಆಗ್ತಿರ್ಲಿಲ್ವಾ? ಒಂದೇ ಒಂದು ಪಾರ್ಸಲ್ಲು. ಮತ್ತೆ ಹೊರಗ್ಬಿಟ್ಟು ಹೊರಗಡೆ ಮತ್ತೆ ಬೆಲ್ ಮಾಡಿಕೊಡ್ಬೇಕು. ಥ್ಯಾಂಕ್ ಯು. OTPನ ತೊಗೊಂಡಿದ್ದೀನಿ. ಅವ್ರ ಪಾರ್ಸಲ್ದು ಕಸ್ಟಮರ್ ಹತ್ರ ಹೋಗ್ಬಿಟ್ಟು OTP ತೊಗೊಂಡಿದ್ದೀನಿ, ಬೇರೆ ಪಾರ್ಸಲ್ ಕೊಟ್ಟಿದ್ದೀನಿ. ಇನ್ನೊಬ್ರ ಹತ್ರ ಹೋಗ್ಬಿಟ್ಟು OTP ತೊಗೊಂಡಿದ್ದೀನಿ, ಬೇರೆ ಪಾರ್ಸಲ್ ಕೊಟ್ಟಿದ್ದೀನಿ. ಅಯ್ಯೋ ಶಿವ. ಅಮೆಝಾನ್ ಡೆಲಿವರಿ. ಓಕೆ ಮೇಡಮ್, ಕೊಡ್ತೀನಿ. ಸರ್ ನೀವು ಫ್ಲ್ಯಾಟ್ ನಂಬರ್ ಹಾಕಿಲ್ಲ. 1 to 4 ಇಲ್ಲ, ಇಲ್ಲಿ ಮೆನ್ಷನ್ ಇಲ್ಲ. ಫೋನ್ ಪಿಕ್ ಮಾಡಿದ್ರೆ ಓಕೆ, ವಾಪಸ್ ತೊಗೊಂಡ್ಬರೋಕೆ ಅಷ್ಟೇ. ಓಕೆ, ಎಲ್ಲ ಮೆನ್ಷನ್ ಇದೆ, ಫ್ಲ್ಯಾಟ್ ನಂಬರೇ ಇಲ್ಲ. ಅಷ್ಟೇ ಮುಂದೆ ಎಂಟ್ರಿ ಮಾಡ್ತೀನಿ.
2 ಐಟಮ್ ಇದೆಯಾ? ಹಾಂ, ಏನಂದರೆ ನಾನಿನ್ನ ಪೇಮೆಂಟ್ ಏನು ಮಾಡಿಲ್ಲವಲ್ಲ ಅಷ್ಟು ಆಗಿದೆ. ಹಾಂ, ಓಕೆ, ಥ್ಯಾಂಕ್ ಯು. ಕೆಲವೊಂದ್ಸಲಿ ಬಾಕ್ಸ್ಗಳಲ್ಲಿ 2 ಐಟಮ್ ಹಾಕ್ಬಿಡ್ತಾರೆ, ಓಕೆನಾ? 2 ಐಟಮ್ ಹಾಕಿದಾಗ ನಮ್ಗೆ ಗೊತ್ತಾಗಲ್ಲ ಬಾಕ್ಸ್ ಒಳಗೆ 1 ಪಾರ್ಸಲ್ ಇದೆಯೋ 2 ಇದೆಯೋ ಅಂತ ಗೊತ್ತಾಗಲ್ಲ. ಇಲ್ಲಿ ಕಸ್ಟಮರ್ಗೆ 2 ತೋರಿಸ್ತಾ ಇರುತ್ತೆ. ನಾವು 1 ಪಾರ್ಸಲ್ ತಂದಾಗ ಕಸ್ಟಮರು ಇಲ್ಲ ಇದು ಓಪನ್ ಮಾಡಿದ್ರೆ ನಾವು ಅಮೌಂಟ್ ಪೇ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತಾರೆ. ನಮ್ಮದು ಏನು ಅಂತಂದರೆ ಇದರಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇಲ್ಲ, ಕಸ್ಟಮರ್ ಪೇ ಮಾಡಲೇಬೇಕು. ಪೇ ಮಾಡಿದ್ಮೇಲೆ ಅವ್ರು ಓಪನ್ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಕೆಲವೊಬ್ಬರಲ್ಲ ನಾನು ಮಾಡೋದು, ಸರ್ ನೀವು ಪೇಮೆಂಟ್ ಮಾಡಿ, ನಾನು ಡೆಲಿವರಿ ಡನ್ ಕೊಡಲ್ಲ. ಇನ್ ಕೇಸ್ ಅದರಲ್ಲಿ ಐಟಮ್ ಇಲ್ಲ ಅಂತಂದರೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಏನು ಅಮೌಂಟ್ ಇದೆಯೋ ಅದು ನಿಮ್ಗೆ ರೀಫಂಡ್ ಆಗುತ್ತೆ. ಅದೇನು ಪ್ರಾಡಕ್ಟ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ನಾನು ಡೆಲಿವರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳ್ತೀನಿ. ಕಸ್ಟಮರ್ ಹ್ಞೂ ಅಂತ ಒಪ್ಕೊಂಡ್ರು. ಈಗ ಅದರಲ್ಲಿ 2 ಐಟಮ್ ಇತ್ತು. ಕವರ್ಗಳಿದ್ರೆ ನಾವು ಚೆಕ್ ಮಾಡಿಬಿಡ್ಬೋದು, ಇದು ಮುಟ್ಟಾದರೂ 1 ಐಟಮ್ ಇದೆ 2 ಐಟಮ್ ಇದೆ ಅಂತ. ಕಾಟನ್ ಬಾಕ್ಸ್ ಒಳಗೆ ಹಾಕಿದ್ರೆ ಗೊತ್ತಾಗಲ್ಲ. ಅದು ಈ ಥರ ಮಾಡಲೇಬೇಕು. ನಂದು ಡೆಲಿವರಿ ಮುಗೀತು 12 ಗಂಟೆ ಮುಗಿಸಿದ್ದೀನಿ. 12:21 ತಂದಿದ್ದು 92 ಪಾರ್ಸಲ್ಲು. 92 ಪಾರ್ಸಲಲ್ಲಿ ನಾನು ಡೆಲಿವರಿ ಆಗಿದ್ದು 4 ಪಾರ್ಸಲ್ ಡೆಲಿವರಿ ಆಗಿಲ್ಲ, 88 ಆಗಿದೆ. 88 ಪಾರ್ಸಲ್ ನಾನು ಡೆಲಿವರಿ ಮಾಡಿರೋದಕ್ಕೆ ನನಗೆ 1100 ರೂಪಾಯಿ ಇದೆ ಬಟ. ಈ ಸೈಡ್ ಹೆಚ್ಚಿನ 1 ರೂಪಾಯಿ ಜಾಸ್ತಿನೂ ಇಲ್ಲ, 1 ರೂಪಾಯಿನೂ ಕಡಿಮೆನೂ ಇಲ್ಲ. 1100 ರೂಪಾಯಿ ಫಿಕ್ಸು. ಇವಾಗ ಏನಿಲ್ಲ, ಆರಾಮಾಗಿ ಮನೆಗೆ ಹೋಗೋದು. ಇವತ್ತು 40ನೇ ದಿನದ ಚಾಲೆಂಜ್ ಮುಗೀತು. ಇನ್ನು 21 ದಿನ ಚಾಲೆಂಜ್ ಇದೆ, ಬನ್ನಿ ಮಾಡೋಣ. ಬಾಯ್ ಬಾಯ್.